ಇನ್ನು ಬೆಂಗಳೂರಲ್ಲಿ ಹಣ ಡಬ್ಲಿಂಗ್ ನೆಪದಲ್ಲಿ ಕೋಟಿ ಕೋಟಿ ದೋಖಾ ಮಾಡಿರೋ ಘಟನೆ ನಡೆದಿದೆ. ಜನರ ದುರಾಸೆ ಎಲ್ಲಿಯವರೆಗೂ ಹೋಗಲ್ವೋ ಅಥವಾ ಒಂದು ರಾತ್ರಿಲಿ ನಾವು ಶ್ರೀಮಂತರಾಗ್ಬಿಡ್ಬೇಕು ಅನ್ನೋ ಬುದ್ಧಿ ಎಲ್ಲಿ ತನಕ ಹೋಗಲ್ವೋ ಅಲ್ಲಿವರೆಗೂ ಇಂಥ ಮೋಸ ಮಾಡೋರು ಇದ್ದೇ ಇರ್ತಾರೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ಅನ್ನೋರು ಮೋಸ ಮಾಡಿರೋದು. AI ರೋಬೋಟಿಕ್ ಟ್ರೇಡಿಂಗ್ ಹೆಸರಿನಲ್ಲಿ ಮಹಾ ವಂಚನೆ ಮಾಡಿರೋದು ಬಯಲಾಗಿದೆ. ಕ್ರಿಸ್ಟಲ್ AI ರೋಬೋಟಿಕ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ. ಕಳೆದ 2-3 ವರ್ಷಗಳಿಂದ ಈ ಮೋಸದ ಜಾಲ ವಿಸ್ತಾರವಾಗಿ ಹರಡಿಕೊಂಡಿದೆ. ವಿದೇಶದಲ್ಲಿ ನೆಲೆಸಿರೋರಿಂದಲೂ ಕೂಡ ಹೂಡಿಕೆ ಮಾಡಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಿದ್ದಾರೆ. ಹಣ ಕಳ್ಕೊಂಡವರಲ್ಲಿ ಬಹುಪಾಲು ದಕ್ಷಿಣ ಕನ್ನಡ ಜಿಲ್ಲೆಯವರು. ನೋಡಿ, ರಾಜೇಶ್ ಕಾಮತ್, ಮಧು ಮತ್ತು ನಾಗೇಶಪ್ಪ ಅನ್ನೋರು ಮೋಸ ಮಾಡಿರೋದು. ಹಣ ಡಬ್ಲಿಂಗ್ ಮಾಡ್ಕೊಡ್ತೀವಿ ಅನ್ನೋ ಹೆಸರಲ್ಲಿ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಿದ್ದಾರೆ. ಅಲ್ಲ ರೀ, ಜನಕ್ಕೂ ಏನು ಬುದ್ಧಿ ಇಲ್ವಾ ಅಂತ ಕೇಳ್ತೀನಿ ನಾನು. ಎಂತೆಂಥ ಸುದ್ದಿಗಳನ್ನ ನೋಡ್ತೀರಾ? ಎಷ್ಟು ಸಲ ಈ ಥರ ಸ್ಕ್ಯಾಮ್ಗಳು ಹೊರಗಡೆ ಬಂದಿದ್ದಾವೆ? ಸುದ್ದಿವಾಹಿನಿಗಳಿಗೆ ಎಷ್ಟು ಸಲ ಇಂಥ ಸುದ್ದಿಗಳನ್ನು ಪ್ರಸಾರ ಮಾಡಿದಾವೆ? ಅದಾದ್ರೂ ಅದು ಹೆಂಗೆ ಮೋಸ ಹೋಗ್ತೀರಿ? ಬೆಂಗಳೂರಿನ ಕೆಂಗೇರಿ ರೈಲ್ವೆ ನಿಲ್ದಾಣದ ಬಳಿ ಈ ಹಿಂದೆ ಒಂದು ಆಫೀಸ್ ಓಪನ್ ಮಾಡಿದ್ರು. ಆ ಬಳಿಕ ಸಾರ್ವಜನಿಕರಿಂದ ಲಕ್ಷ ಹಣವನ್ನ ಹೂಡಿಕೆ ಮಾಡಿಸಿ ನಾಮ ಹಾಕಿದ್ದಾರೆ. ಸಿಸಿಬಿ ಪೊಲೀಸರಿಂದ ಆರೋಪಿ ರಾಜೇಶ್ ಕಾಮತ್ನ ವಿಚಾರಣೆ ನಡೀತಾ ಇದೆ. ಕೋಟಿ ವಂಚಿಸಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಆರೋಪಿಗಳು. ಚೈನ್ ಲಿಂಕ್ ಕಂಪನಿ ಮಾದರಿಯಲ್ಲಿ ವಂಚನೆ ಜಾಲವನ್ನ ಹೆಣೆದಿದ್ರು. ಈ ಮೋಸದ ಜಾಲದಲ್ಲಿ 50 ಜನ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇದೆ. 200 ದಿನಗಳಲ್ಲಿ ಮನಿ ಡಬ್ಲಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡಿದ್ರು. ಏಜೆಂಟ್ಗಳನ್ನ ನೇಮಿಸ್ಕೊಂಡು ಹಣ ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದ್ರು. ದುಬೈನಲ್ಲಿ ಕಚೇರಿ ತೆರೆದು ನೆಟ್ವರ್ಕ್ ಬಿಸ್ನೆಸ್ ನೆಪದಲ್ಲಿ ಮೋಸ ಮಾಡ್ತಿದ್ರು. ಹೆಚ್ಚಿನ ಲಾಭದ ಆಸೆಗೆ ಹೂಡಿಕೆ ಮಾಡಿ ಸಾರ್ವಜನಿಕರು ಕಳ್ಕೊಂಡಿದ್ದಾರೆ. ಎಷ್ಟು ಜನ ಇರ್ಬೋದು ನೋಡಿ ಹಣ ಕಳ್ಕೊಂಡವರಲ್ಲಿ. ಮಗಳ ಮದುವೆಗೆ ಅಂತ ಹಣ ಕೂಡಿಟ್ಟವ್ರು ಎಷ್ಟೋ, ಕಡೆಗಾಲದಲ್ಲಿ ನಮ್ಗೆ ಆಸ್ಪತ್ರೆ ಖರ್ಚಿಗೆ ಬರಲಿ ಅಂತ ಹಣ ಕೂಡಿಟ್ಟವ್ರು ಎಷ್ಟು ಜನನೋ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಆಗಲಿ ಅಂತ ಕೂಡಿಟ್ಟವ್ರು ಎಷ್ಟು ಜನನೋ. ಈ ರೀತಿ ಏನೇನಕ್ಕೂ ಹಣ ಕೂಡಿಟ್ಟಿರ್ತಾರ್ರಿ. ಆದರೆ ಜನಗಳ ದುರಾಸೆ ಇದೆಯಲ್ಲ, 200 ದಿವಸದಲ್ಲಿ ನಮ್ಮ ಹಣ ಡಬಲ್ ಆಗ್ಬಿಡುತ್ತೆ, 1 ಲಕ್ಷ ಆಗ್ಬಿಟ್ರೆ ಅದು 2 ಲಕ್ಷ ಆಗ್ಬಿಡುತ್ತೆ, 4 ಲಕ್ಷ ಆಗ್ಬಿಡುತ್ತೆ ಅಂತ ಏನು ಮರಿ ಹಾಕತ್ತೇನ್ರಿ? ದುಡ್ಡೇನು ಮರಿ ಇಡುತ್ತಾ? ಈ ನವಿಲ್ಗರಿ ಪುಸ್ತಕದ ಒಳಗಡೆ ಇಟ್ಟರೆ ಮರಿ ಹಾಕುತ್ತೆ ಅಂತ ಇಡ್ತಾ ಇದ್ವಲ್ಲ, ಹಂಗೇನು ದುಡ್ಡು ಮರಿ ಹಾಕುತ್ತಾ? ಯಾರಿಗೋ ಕೊಟ್ಬಿಟ್ರೆ ದೇರ್ ಇಸ್ ಅ ಪ್ರಾಪರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು, ಅದನ್ನ ಫಾಲೋ ಮಾಡಿ. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ, ಮೋಸ ಮಾಡೋರು ಕೂಡ ಅಲ್ಲಿವರೆಗೂ ಇರ್ತಾರೆ. ಇಂಥ ಪ್ರಕರಣಗಳು ಸಾಕಷ್ಟು ಹೊರಗಡೆ ಬಂದರೂ ಜನ ಮತ್ತೆ ಮೋಸ ಹೋಗ್ತಿದ್ದಾರೆ. ಈಗ ಕರೆಂಟ್ಲಿ ಈ ಮೋಸದ ಜಾಲದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನೀಡೋದಾದರೆ ಸುಚಿತ್ರಾ. ಸಿಂಧೂರ, ನಿಜಕ್ಕೂ ಕೂಡ ವಿದ್ಯಾವಂತರ ಜನರೇ ಈ ರೀತಿಯಾಗಿ ಮೋಸ ಹೋಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ 100 ಕೋಟಿಗೆ 200 ಕೋಟಿ ಡಬಲ್ ಮಾಡ್ಕೊಳ್ತೀವಿ, ಕೇವಲ 200 ದಿನದಲ್ಲಿ ಈ ರೀತಿಯಾಗಿ ಮನಿ ಡಬ್ಲಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅದೇಗೆ ಜನರು ನಂಬ್ತಾರೋ ಗೊತ್ತಿಲ್ಲ. ಇದೇ ರೀತಿಯಾಗಿ ಏನು ಕ್ರಿಸ್ಟಲ್ ರೋಬೋ ಕಂಪನಿಯ ಆಗಿರುವಂತಹ ರಾಜೇಶ್ ಕಾಮತ್ ಹಾಗೆ ಮಧು, ನಾಗೇಶಪ್ಪ ಈ ಮೂವರ ವಿರುದ್ಧ ಇದೀಗ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಬಗ್ಗೆ ಸಿಸಿಬಿ ಪೊಲೀಸರು ಕೂಡ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಇವರು ಈ ಹಿಂದೆ 2 ವರ್ಷಗಳ ಹಿಂದೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಬಳಿ ಒಂದು ಆಫೀಸನ್ನು ಓಪನ್ ಮಾಡ್ತಾರೆ. ಮನಿ ಡಬ್ಲಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲಿನ ಸುತ್ತಮುತ್ತ ಜನರು ಕೂಡ ಲಕ್ಷಾಂತರ ಹಣವನ್ನ ಇದೇ ಒಂದು ಕಂಪನಿಗೆ ಹೂಡಿಕೆಯನ್ನ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಇವರು ದುಬೈನಲ್ಲೂ ಕೂಡ ಕಂಪನಿಯನ್ನ ಓಪನ್ ಮಾಡಿರುವಂಥದ್ದು. ಇದೇ ರೀತಿಯಾಗಿ ಚೈನ್ ಲಿಂಕ್ ಅಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇದಕ್ಕೋಸ್ಕರನೇ ಏಜೆಂಟ್ಗಳನ್ನ ಕೂಡ ನೇಮಕ ಮಾಡಿರ್ತಾರೆ. ಏಜೆಂಟ್ಗಳ ಮೂಲಕ ಈ ರೀತಿಯಾಗಿ ಜನರಿಂದ ಹಣವನ್ನ ಹೂಡಿಕೆ ಮಾಡಿ 200 ದಿನಗಳಲ್ಲಿ ಈ ರೀತಿಯಾಗಿ ಹಣವನ್ನ ಡಬಲಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಂಬಿಸಿರ್ತಾರೆ. ಇದೇ ರೀತಿಯಾಗಿ ಮೋಸ ಹೋದಂಥವರು 50ಕ್ಕೂ ಹೆಚ್ಚು ಜನ ಈ ರೀತಿಯಾಗಿ ಹಣವನ್ನ ಹೂಡಿಕೆ ಮಾಡಿ ಮೋಸ ಹೋಗಿದ್ದಾರೆ. ಸದ್ಯ ಏನು ರಾಜೇಶ್ ಕಾಮತ್ ಸೇರಿದಂತೆ ಒಟ್ಟು 3 ಮಂದಿಯನ್ನ ಇದೀಗ ಸಿಸಿಬಿ ಪೊಲೀಸರು ವಿಚಾರಣೆಗೆ ಕರೆದು ಯಾವ ರೀತಿಯಾಗಿ ಈ ವಂಚನೆ ಜಾಲ ಇತ್ತು, ಯಾರಿಗೆಲ್ಲ ಮೋಸ ಮಾಡಿದ್ದಾರೆ, ಎಷ್ಟು ಜನರು ಈ ಒಂದು ಹೂಡಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸದ್ಯ ಸಿಸಿಬಿ ಪೊಲೀಸರ ಮಾಹಿತಿ ಮೇರೆಗೆ ಇದು 6 ಕೋಟಿ 7 ಕೋಟಿ ಅಂತ ಪ್ರಾಥಮಿಕ ಮಾಹಿತಿ ಪ್ರಕಾರ ಹೇಳಲಾಗಿತ್ತು. ಆದರೆ 200ಕ್ಕೂ ಹೆಚ್ಚು ಕೋಟಿಯಷ್ಟು ಈ ರೀತಿಯಾಗಿ ಜನರಿಗೆ ಮೋಸ ಮಾಡಿರೋದು ಸದ್ಯ ವಿಚಾರಣೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಕೂಡ ದುಬೈನಲ್ಲೂ ಕೂಡ ಏನು ಸಾಕಷ್ಟು ಜನ ವಿದೇಶದ
ಕುಟುಂಬದವರು ಕೂಡ ಈ ರೀತಿಯಾಗಿ ಹೂಡಿಕೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ CCB ಪೊಲೀಸರ ವಿಚಾರಣೆ ವೇಳೆ ಇನ್ನೂ ಎಷ್ಟು ಜನರ ಕೈಯಲ್ಲಿ ಇವರು ಹೂಡಿಕೆಯನ್ನು ಮಾಡ್ಕೊಂಡಿದ್ದಾರೆ, ಇನ್ನು ಎಷ್ಟು ಕೋಟಿಯಷ್ಟು ಇವರು ಈ ರೀತಿಯಾಗಿ ಜನರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ತಿಳಿಬೇಕಾಗಿದೆ ಸಿಂಧೂರ. ಆಲ್ ರೈಟ್ ಸುಚಿತ್ರಾ, ಥ್ಯಾಂಕ್ ಯು ನೀವೆಲ್ಲ ಡೀಟೇಲ್ಸ್ಗಾಗಿ.